ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಒಂದು 290 ದೇವಸ್ಥಾನಗಳು, 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನಗಳು ಪುನರ್ನಿರ್ಮಾಣಗೊಂಡಿದೆ. ಇದು ಕರ್ನಾಟಕದ ಎಲ್ಲ ಭಾಗಗಳಿದೆ. ಈ ಥರ ಎಲ್ಲ ಆ 290 ದೇವಸ್ಥಾನಗಳನ್ನು ವಿಸಿಟ್ ಮಾಡಬೇಕು ಅಂತೇಳಿ ನಾವು ಒಂದು ಯಾತ್ರೆನ ಹೊರಟಿದ್ದೀವಿ. ಇವಾಗ ಮೈಸೂರಲ್ಲಿ ಈ ಯಾತ್ರೆ ನಡೀತಾ ಇದೆ. ಮೈಸೂರಿನಲ್ಲಿ KR ನಗರದಲ್ಲಿ ಒಂದು 8 ಟೆಂಪಲ್ಗಳಿದೆ. ಹಾಗೆ ಪಿರಿಯಾಪಟ್ಟಣದಲ್ಲಿ ಒಂದು 4 ಇದೆ. ಹಾಗೆ HD ಕೋಟೆನಲ್ಲಿ ಒಂದಿದೆ. ಈ ಶನಿವಾರ ಭಾನುವಾರಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾಳೆ, ಇವತ್ತು ಶನಿವಾರ, ಇವತ್ತು ಮತ್ತು ನಾಳೆ ಇವೆರಡು ದಿನಗಳಲ್ಲಿ ಇಷ್ಟು ಟೆಂಪಲ್ನ ನಾವು ಮುಗಿಸ್ಬೇಕಾಗಿದೆ. ಬನ್ನಿ ನೋಡೋಣ ನಮ್ಮ ಪಯಣ ಹೇಗಿರುತ್ತೆ. ಯಾಕೆಂದರೆ ಕೆಲವು ಹಳ್ಳಿಗಳಲ್ಲಿ ನಮಗೆ ಸಿಗೋದೇ ಇಲ್ಲ ಆ ದೇವಸ್ಥಾನಗಳು, ಮತ್ತು ಆ ಹಳ್ಳಿಗಳು ಸಿಗೋಲ್ಲ. ಹೇಗೆ ಹುಡುಕ್ತೀವಿ ನಾವು, ಹೇಗಿರುತ್ತೆ ದೇವಸ್ಥಾನ, ಅದನ್ನು ಪ್ರತಿಯೊಂದು ಡೀಟೇಲ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಬೆಳಗ್ಗೆ 6:15ಗೆ ನಾವು ಬೆಂಗಳೂರು ಬಿಟ್ಟು ನಾವು ಮೊದಲನೇ ದೇವಸ್ಥಾನ ತಮಡಳ್ಳಿ ಅಂತ ಇತ್ತು. ಅದು ನಮ್ಮ ಗೂಗಲಲ್ಲಿ ಪಕ್ಕದೂರಲ್ಲಿ ತೋರಿಸಿದೆ, ಅಂದರೆ ಹುಣಸೂರಲ್ಲಿರುವಂಥ ತಮಡಳ್ಳಿ ತೋರಿಸಿದೆ. ಅಲ್ಲಿಗೆ ಹೋದ್ವಿ, ಅದಲ್ಲ ಅಂತ ಗೊತ್ತಾಯಿತು. ಮತ್ತು ಪಿರಿಯಾಪಟ್ಟಣ ಬಂದ್ವಿ. ಇಲ್ಲೂ ಕೂಡ ಅದು ಯಾವುದು ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ ಹಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಹಳ್ಳಿ ಕೂಡ. ಸೊ ಇಲ್ಲಿನ ಆಟೋ ಡ್ರೈವರ್ಸ್ ಕೇಳಿದಾಗ ಅದು ಈ ಹಳ್ಳಿ ಪಕ್ಕದಲ್ಲಿದೆ ಅಂತೇಳಿ ಈಗ ನಮಗೆ ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಇದು ಟುವರ್ಡ್ಸ್ ಬೆಂಗಳೂರು ರೂಟು. ಅದು ನೋಡಿ, ಈಗ ಟೈಮ್ 12 ಆಯಿತು. ಇನ್ನು ಮೊದಲನೇ ದೇವಸ್ಥಾನ ಸಿಕ್ಕಿಲ್ಲ. ನಾವು ದಿನಕ್ಕೆ ಒಂದು 6 ರಿಂದ 7 ಟೆಂಪಲ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಥರ ಆದಾಗ ನಮಗೆ ಒಂದು 3-4 ಟೆಂಪಲ್ ಆಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ನೋಡೋಣ ಬನ್ನಿ. ಈಗ ಆ ಊರ ಪಕ್ಕದಲ್ಲಿ ಇನ್ನು ಗೂಗಲ್ ಕೂಡ ನಾವು ಝೂಮ್ ಮಾಡಿ ಕೂಡ ನೋಡಿದ್ವಿ. ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡೋದಲ್ದರೆ ಮ್ಯಾಪಲ್ಲಿ ಕೂಡ ನೋಡಿದ್ವಿ. ಆದರೂ ಆ ಊರ ಹೆಸರು ತೋರಿಸ್ತಾ ಇಲ್ಲ. ಅದು ಚಿಕ್ಕ ಊರಂತೆ, ತೋರಿಸಲ್ಲ ಅಂತ ಅಲ್ಲಿ ಆಟೋ ಡ್ರೈವರ್ಸ್ಗಳು ಹೇಳಿದ್ರು. ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೀವಿ. 2 ದೇವಸ್ಥಾನ ಇದು ವಾಪಸ್ ಬೆಂಗಳೂರು ಕಡೆಗೆ ಇದೆ. ಪಿರಿಯಾಪಟ್ಟಣದಿಂದ ಮತ್ತೆ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಏನೂರಿದು? ಮಾಗೋಡು. ಓಕೆ, ಕೊನೆಗೂ ನಾವು ಈ ದಿನದ ಮೊದಲನೇ ದೇವಸ್ಥಾನಕ್ಕೆ ಬಂದ್ವಿ. ಇದು ಮಾಗೋಡು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಒಂದು ಜೈನ ಬಸದಿ ಜೀರ್ಣೋದ್ಧಾರ ಆಗಿದೆ. ಅಲ್ಲಿಗೆ ನಾವು ಬಂದಿದ್ದೀವಿ. ಪಿರಿಯಾಪಟ್ಟಣ ತಾಲೂಕು ಮಾಗೋಡು ಅನ್ನೋ ಗ್ರಾಮದಲ್ಲಿ, ಮೈಸೂರು ಜಿಲ್ಲೆಗೆ ಸೇರಿಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಬಾಗಿಲು ಹಾಕಿದೆ, ಗೇಟು. ಮುಂದೆ ಏನಾದರೂ ಇದೆಯಾ ಅಂತ ನೋಡೋಣ. ಮಾಕೋಡಿಗೆ ಬಂದ್ವಿ. ಅವಾಗಲೇ ನಾವು ತೋರಿಸಿದ ದೇವಸ್ಥಾನ. ಆ್ಯಕ್ಚುಲಿ ಇದು ಬೀಗ ಹಾಕಿದೆ ದೇವಸ್ಥಾನ, ಇದು ಬಸದಿ. ಇಲ್ಲಿನ ಗ್ರಾಮಸ್ಥರನ್ನ ಕೇಳಿದ್ವಿ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಸಂಜೆ ಬರ್ತಾರೆ ಅಂತಂದರು. ನಾವು ಇಲ್ಲಿಂದನೇ ನೋಡಬಹುದು. ನಾವು ಒಳಗಡೆ ಹೋಗಲು ಪ್ರಯತ್ನ ಮಾಡಿದ್ವಿ, ಬಟ್ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಯಾಕೆಂದರೆ ಸುತ್ತ ಚೆನ್ನಾಗಿ ಕಾಂಪೌಂಡ್ ಹಾಕಿದ್ದಾರೆ, ಪ್ರತಿನಿತ್ಯ ಪೂಜೆ ಆಗ್ತಾಯಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳಿದರು. ಈ ಪಿರಿಯಾಪಟ್ಟಣದಲ್ಲಿ ನಾವು ನೋಡಿದ ಲಿಸ್ಟಲ್ಲಿ ತುಂಬ ನಮಗೆ ಬಸದಿಗಳು ಸಿಗ್ತವೆ. ನಮ್ಮ ಯಾತ್ರೆಯಲ್ಲಿ ಇದು 96ನೇ ದೇವಸ್ಥಾನ. ನಾವು ನೋಡ್ಬೋದು ಈಗ ಹೊಸ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ ಬಿಟ್ಟು. ಹಾಗೆಯೇ ಇದು ದೇವಸ್ಥಾನದ ಹಳೆ ಫೋಟೋ ಹಾಕ್ತೀವಿ ನೋಡಿ, ಎಷ್ಟು ಕಲ್ಲುಗಳು. ಹಳೆಯ ದೇವಸ್ಥಾನ ಫುಲ್ಲು ಶಿಥಿಲವಾಗಿತ್ತು. ಅಂದರೆ ಈ ಬಸದಿ ಇದನ್ನು ಪೂರ್ತಿಯಾಗಿ ಮರುನಿರ್ಮಾಣವನ್ನು ಮಾಡಿದ್ದಾರೆ. ಬನ್ನಿ, ಮುಂದೆ ನಾವು ಇಲ್ಲಿ ವಿಚಾರಣೆ ಮಾಡಿ ನೋಡಿದ್ವಿ. ಪ್ರತಿದಿನ ಪೂಜೆ ಆಗ್ತಾ ಇದೆ ಅಂತ ಹೇಳಿದರು. ಸಂಜೆ ಆಗೋದ್ರಿಂದ ನಾವು ಕಾಯೋಕ್ಕಾಗಲ್ಲ, ಮುಂದಿನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಸಿಗೋಣ ಮುಂದಿನ ದೇವಸ್ಥಾನದಲ್ಲಿ. ನಾವು ಅಲ್ಲಿಂದ ಬರ್ತಾ ಒಂದು 2-3 ಹುಡುಗರನ್ನ ಕೇಳಿದ್ವಿ. ಈ ರೋಡು ಅಂತ ಕಳಿಸಿದ್ರು. ಅರೌಂಡು ಒಂದು 3-4 ಕಿಲೋಮೀಟ್ರ್ ಹೋದ್ವಿ. ಅಲ್ಲಿ ಹೋಗಿ ಕೇಳ್ಬೇಕಾದ್ರೆ ಇಲ್ಲಿಲ್ಲ ಅಂದರು. ನೋಡಿ, ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅವ್ರ ಅಣ್ಣ ಹೇಳಿದ್ರು, ಇಲ್ಲ ಅಲ್ಲಿ ನಾನು ಅಲ್ಲಿ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ನಾನು ತೋರಿಸ್ತೀನಿ ಅಂತ ತಮಡಳ್ಳಿನ. ನಾವೀಗ ಬಂದ್ವಿ. ಅಣ್ಣ ಎಲ್ಲಿ ಹೋಗ್ಬೇಕು? ಹಾಂ 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 ಹಾಂ. ರೈಟ್ ಮುಂದೆ ಹೋದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಇಲ್ಲ, ಅಪ್ಪಗೆ ಹೋದ್ರೆ ಎಡದ ಕಡೆಗೆ ಒಂದು ಟಾಂಬರ್ ರೋಡ್ ಹೋಯ್ತದೆ. ಆ ರೋಡಲ್ಲಿ ಸ್ಟ್ರೈಟ್ ಹೋಗಿ ದೇವಸ್ಥಾನ. ಎಷ್ಟು ದೂರ ಆಗುತ್ತೆ ಅಲ್ಲಿಂದ? ಇಲ್ಲಿಂದ ಅರ್ಧ ಕಿಲೋಮೀಟರ್. 1.5 ಕಿಲೋಮೀಟರ್. ಓಕೆ, ಆಯ್ತು. ಹಾಂ, ನೋಡಿ ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿ ಸೆಂಟೆನ್ಸ್ ಬರ್ಕೊಂಡಿದ್ದಾರೆ. ತಂದೆಯ ಸಂಪತ್ತು ಬೇಕಾಗಿಲ್ಲ, ಅವರ ನೆರಳಿದ್ದರೆ ಸಾಕು. ಇದು ಅವರ ಮನದಾಳದ ಮಾತು. ನಿಜ ಅನ್ಸುತ್ತೆ. ಹೌದು, ಸಂಪತ್ತು ಬೇಕಾಗಿಲ್ಲ, ಅವರ ಗೈಡ್ಲೈನ್ಸ್ ಇದ್ರೆ ಸಾಕು ಅನ್ನೋದು ಬರ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸೆಂಟೆನ್ಸ್. ಅಣ್ಣ, ಇದು ತಮಡಳ್ಳಿ ಬಸವೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ? ಎಲ್ಲಿ ನೀವು ಅಲ್ಲಿದ್ರ? ಅವರೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ತಮಡಳ್ಳಿ ಕೇಳಿ. ನಾವು ಆ ದೇವಸ್ಥಾನ ಬಂದು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ. ವಿಡಿಯೋ ಮಾಡೋಣ ಅಂತ ಬರ್ತಾ ಇದ್ದೀವಿ. ಓಪನ್ ಇರುತ್ತಾ? ಬಸವೇಶ್ವರ ದೇವಸ್ಥಾನ ಹೌದಾ? ಓಪನ್ ಇರುತ್ತಾ? ಬಂದ್ವಿ ನೋಡಿ. ದೇವಸ್ಥಾನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಮಗೆ, ತುಂಬ ಒಂದು ಪುರಾತನವಾದ ದೇವಸ್ಥಾನ. ಈ ತಮಡಳ್ಳಿನ ನಾವು ಎಷ್ಟು ಹುಡ್ಕಾಡಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಒಂದು 4-5 ಹಳ್ಳಿಗಳಿಗೆಲ್ಲ ಹೋಗಿ ಫೈನಲ್ ಆಗಿ ನಾವು ತಮಡಳ್ಳಿಗೆ ಬಂದಿದ್ದೀವಿ. ಇಲ್ಲಿನ ಒಂದು ನೋಡಿ, ಬಸ್ ಬಂತು. ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂಥ ಒಂದು ಹಳ್ಳಿಯ ಮಧ್ಯದಲ್ಲಿರುವಂಥ ಈ ದೇವಸ್ಥಾನ ಧರ್ಮಸ್ಥಳದ ಕಡೆಯಿಂದ ಜೀರ್ಣೋದ್ಧಾರ ಆಗಿದೆ. ಈಗ ನೋಡ್ತಾ ಇರ್ಬೋದು, ಈ ಕಂಬಗಳು ಫುಲ್ಲು ಶಿಥಿಲವಾಗಿದ್ವು.
ಮತ್ತು ಮೇಲೆ ಗೋಪುರ ಕೂಡ ಎಲ್ಲ ಶಿಥಿಲ ಆಗಿತ್ತು. ಆ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ. ಇಲ್ಲೇ ಶಿಲಾಕಲ್ಲು ಕೂಡ ನಮಗೆ ಇದೆ, ಬನ್ನಿ ನೋಡೋಣ. ನೋಡಿ, ನೀವು ಶಿಲಾಶಾಸನವನ್ನು ನೋಡ್ತಾ ಇದ್ದೀರಾ. 2011ರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನೋಡ್ತಾ ಇರ್ಬೋದು, ಈ ದಿನ ಕೂಡ ದೇವಸ್ಥಾನಕ್ಕೆ ಪೂಜೆ ಆಗ್ತಾ ಇದೆ. ಆಗಿದೆ, ಆಲ್ರೆಡಿ ಬೆಳಗ್ಗೆ ಆಗಿದೆ. ಪುರೋಹಿತರು ಪಕ್ಕದ ಊರಲ್ಲಿ ಇದ್ದಾರೆ ಅಂತಂದ್ರು, ಹಾಗಾಗಿ ನಾವು ಅಲ್ಲಿಗೆ ಹೋಗೋಕ್ಕೆ ಇದು ಮಾಡಿಲ್ಲ. ಮತ್ತು ಈ ದೇವಸ್ಥಾನದ ಕೆತ್ತಗಳನ್ನು ನೋಡ್ಬೋದು, ಹಳೆಯ ಕೆತ್ತನೆಗಳು ತುಂಬ ಅದ್ಭುತವಾಗಿದ್ದಾವೆ. ದೇವಸ್ಥಾನದ ಮುಖಮಂಟಪ ಹೊರಗಡೆ ಖಾಲಿ ಇದೆ, ಒಂದು ಆಶ್ರಯ ಥರ ಇದು ಮಾಡಿದ್ದಾರೆ. ಒಳಗಡೆ ನೀವು ನೋಡ್ಬೋದು ದ್ವಾರಪಾಲಕರಾದ ಜಯ ವಿಜಯರು ಬಾಗಿಲಲ್ಲಿ ಹೇಗೆ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಇದೊಂದು ಹಳ್ಳಿಯನ್ನು ತೋರಿಸಿ, ಈ ಒಂದು ಹಳ್ಳಿಯ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ. ಅಲ್ಲಿ ತೋರಿಸಿ ನೋಡಿ, 1973ರಲ್ಲಿ ಆ ಮನೆ ಕಟ್ಟಿದ್ದಾರೆ ಅಂತ ಆಗ್ತಾ ಇದೆ ನಮಗೆ. ಇದೆಲ್ಲ ಒಂದು ವಿಶೇಷ. ಅಂದರೆ ಇಲ್ಲಿಗೆ ಅರೌಂಡು ಸುಮಾರು 50 ವರ್ಷಗಳ ಹಳೆ ಕಾಲದ ಮನೆಗಳು. ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ನಾವು ನೋಡ್ಬೋದು, ಇದೆಲ್ಲ ಹಳೆ ಕಲ್ಲಾಗಿದ್ರೆ ಹೋಗಿರೋ ಕಲ್ಲಂತ ಹೊಸ ಕಲ್ಲುಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಕೂಡ ಹಳೆ ಕಲ್ಲಾಗಿರುತ್ತೆ. ಮತ್ತು ಈ ಲಾಸ್ಟ್ ಅದೊಂದು ಕಲ್ಲು ನೋಡಿ, ಇದೆಲ್ಲ ಹೊಸ ಕಲ್ಲು ಹಾಕಿ ಧರ್ಮಸ್ಥಳದಿಂದ ಜೀರ್ಣೋದ್ಧಾರವನ್ನು ಮಾಡಿರ್ತಾರೆ. ಯಾರ್ಯಾರು ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡಿ ಹೇಳಿ. ನಾನು ಇಷ್ಟು ದಿನ ಬರೀ ದೇವಸ್ಥಾನದ ವೀಡಿಯೋ ಮಾಡ್ತಾ ಇದ್ದೆ. ಇವತ್ತಿಂದ ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹೇಗೆ ನಡೀತಾ ಇದೆ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.